ಗಬ್ಬೆದ್ದು ನಾರುತ್ತಿದೆ ಮರಳೂರು ದಿನ್ನೆಯ ಚರಂಡಿಗಳು. ಚರಂಡಿ ಕಟ್ಟಿಕೊಂಡಿದ್ರು ಕ್ಲೀನ್ ಮಾಡಿಸದ ಅಧಿಕಾರಿಗಳು. ವೀಕ್ಷಕರೇ, ತುಮಕೂರು ನಗರ ದಿನದಿಂದ ದಿನಕ್ಕೆ ಬೆಳೆಯುತ್ತಿದೆ. ಸ್ಮಾರ್ಟ್ ಸಿಟಿ ಅಂತಾನೂ ಖ್ಯಾತಿ ಗಳಿಸಿದೆ. ಆದರೆ ನಗರದ ಪ್ರತಿ ವಾರ್ಡ್ನಲ್ಲಿಯೂ ಒಂದಲ್ಲ ಸಮಸ್ಯೆ ಇದ್ದೇ ಇದೆ. ಪಾಲಿಕೆಯ ನಿರ್ಲಕ್ಷ್ಯಕ್ಕೆ ಮತ್ತೊಂದು ಸಾಕ್ಷಿ ಎಂಬಂತೆ ನಗರದ 29ನೇ ವಾರ್ಡ್ ಮರಳೂರು ದಿನ್ನೆಯಲ್ಲಿ ಚರಂಡಿ ಗಬ್ಬೆದ್ದು ನಾರುತ್ತಿದ್ದು ಪ್ರತಿನಿತ್ಯ ನಿವಾಸಿಗಳು ಪರದಾಡುವಂತಾಗಿದೆ. ಹೌದು, ಮರಳೂರು ದಿನ್ನೆಯ 10ನೇ ಕ್ರಾಸ್ನಲ್ಲಿ ಸುಮಾರು 2 ತಿಂಗಳಿನಿಂದ ಚರಂಡಿ ಕಟ್ಟಿಕೊಂಡಿದ್ದು ಗಲೀಜು ನೀರು ಸರಾಗವಾಗಿ ಹರಿಯದೆ ನಿಂತಲ್ಲೇ ನಿಂತಿದೆ. ಇದರಿಂದ ಚರಂಡಿಯಲ್ಲಿ ಕಸ ತುಂಬಿಕೊಂಡು ನೀರು ಮುಂದೆ ಪಾಸ್ ಆಗ್ತಿಲ್ಲ. ಕಸ ಕುಳಿತು ಚರಂಡಿ ದುರ್ವಾಸನೆ ಬೀರುತ್ತಿದೆ. ಇದರಿಂದ ಸಂಜೆ ಆದರೆ ಸಾಕು ಸೊಳ್ಳೆ ಕಾಟ ಹೆಚ್ಚಾಗಿದ್ದು ಮಕ್ಕಳು ಸೇರಿದಂತೆ ಇಲ್ಲಿನ ನಿವಾಸಿಗಳು ಸಾಂಕ್ರಾಮಿಕ ರೋಗಕ್ಕೆ ತುತ್ತಾಗುತ್ತಿದ್ದಾರೆ. ಇನ್ನು ಕಸ ತೆಗೆದು ಅದು ವಾಪಸ್ ಚರಂಡಿಗೆ ಬೀಳೋ ತನಕ ಅವರು ಬಂದು ಎತ್ತಲ್ಲ ಅಂತ ಸ್ಥಳೀಯರು ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಚರಂಡಿ ಸಮಸ್ಯೆ ಕಸ ತುಂಬಿಕೊಂಡಿದೆ. ತುಂಬಾ ಕಸ ತುಂಬಿಕೊಂಡು ನೀರು ಸಹ ಮುಂದೆ ಹೋಗಲ್ಲ. ಸೊಳ್ಳೆಗಳು ಕಾಟ ಸಾಯಂಕಾಲ ಆದರೆ ಮನೆ ಒಳಗೆ ಬಾಕ್ಲು ಹಾಕೊಂಡು ಒಳಗಡೆ ಇದ್ರೂ ಇರೋಕ್ಕೂ ಆಗ್ತಾ ಇಲ್ಲ. ಅದರಿಂದ ಜ್ವರಗಳು ಮಕ್ಕಳುಗಳಿಗೂ ಹುಷಾರಿಲ್ದಂಗೆ ಆಗೋದು ತುಂಬಾ ಮನಕ್ಕಂತ ಇದ್ದಾರೆ. ಯಾರು ಬಂದು ಈ ಕಡೆ ತಲೆ ಹಾಕಲ್ಲ. ತೆಗೆದೋದ್ರೂ ಬಂದನ್ನು ತೊಗೊಂಡೋಗೋಕ್ಕೂ ಬರಲ್ಲ. ತಿರ್ಗಾ ಚರಂಡಿ ಒಳಗೆ ಹೋಗಿ ತುಂಬಿಡ್ಬೇಕು. ತುಂಬಿದ ಮೇಲೇ ಬರೋದು ಅವರು ತಿರ್ಗಾ ನೋಡೋಕ್ಕೆ. ಇಲ್ಲಾಂದ್ರೆ ಬರೋದು 6 ತಿಂಗಳಾದರೂ ಬರೋಲ್ಲ, ವರ್ಷ ಆದರೂ ಬರೋದಿಲ್ಲ. ಈ ಕಡೆ ಚರಂಡಿ ಕಸ ತೆಗಿಯೋಕ್ಕೋಸ್ಕರನೇ ಯಾವ ಥರ ನಾವು ಮನೆ ಒಳಗಿರ್ಬೇಕು ಹೇಳ್ರಿ? ಮನೆ ಒಳಗಿದ್ರು ವಾಸನೆ ಕುಡ್ಕೊಂಡು ಮನೆ ಒಳಗಿರ್ಬೇಕಷ್ಟೇ ನಾವು. ಇನ್ನು ಪಾಲಿಕೆ ಸಿಬ್ಬಂದಿಗಳು ಬಂದು ಚರಂಡಿ ಕ್ಲೀನ್ ಮಾಡ್ತಾರೆ. ಆದ್ರೆ ಚರಂಡಿ ನೀರು ಮಾತ್ರ ನಿಂತಲ್ಲೇ ನಿಂತಿದೆ. ಇದರಿಂದ ದುರ್ವಾಸನೆ ಬರ್ತಿದ್ದು ವಾಸನೆ ತಾಳಲಾರದೆ ಕೆಲವರು ಚರಂಡಿ ಮೇಲೆ ಚಪ್ಪಡಿ ಕಲ್ಲುಗಳನ್ನ ಹಾಕಿಕೊಂಡಿದ್ದು ಕೆಲವೊಮ್ಮೆ ವಿಷಜಂತುಗಳು ಮನೆಯೊಳಗೆ ಬರ್ತಿವೆಯಂತೆ. ಅಲ್ಲದೆ ಈ ವಾಸನೆಯಿಂದ ಬಾಗಿಲು ಹಾಕಿಕೊಂಡು ಮನೆಯೊಳಗೆ ಇರೋಕಾಗ್ತಿಲ್ಲ. ಓಟು ಬೇಕಾದಾಗ ಮಾತ್ರ ಇತ್ತ ಬರ್ತಾರೆ. ಆದ್ರೆ ಇಲ್ಲಿನ ಸಮಸ್ಯೆ ಬಗ್ಗೆ ತಿಳಿಸಿದ್ರೆ ಮಾತ್ರ ಯಾರು ಇತ್ತ ತಲೆ ಹಾಕಲ್ಲ ಅಂತ ಅಧಿಕಾರಿಗಳ ವಿರುದ್ಧ ನಿವಾಸಿಗಳು ಬೇಸರ ವ್ಯಕ್ತಪಡಿಸಿದ್ರು. ಇದು ಚರಂಡಿಗಳು ಸೊಳ್ಳೆ ಜಾಸ್ತಿ. ಕಸ ಒಂದು ತಿಂಗಳಿಗೆ ಕಸಕ್ಕೆ ಬರಲ್ಲ ಸರ್. ನೀರು ಒಂಚೂರು ಹೋಗಲ್ಲ, ಮುಂದಕ್ಕೆ ಪಾಸೇ ಆಗಲ್ಲ. ಮಕ್ಕಳು ಮರಿ ಇದ್ದಾರೆ. ಒಂಚೂರು ನೋಡಿ ಒಂದು ಸ್ವಲ್ಪ ಇದು ಮಾಡಿ ಅನುಕೂಲ ಮಾಡಿಕೊಟ್ರೆ ಸರಿಯಾಗಿ ಆಗ್ತೈತೆ ಸರ್. ನಿಮ್ಮ ತುಂಬ ಸೊಳ್ಳೆ ಅಂದರೆ ತುಂಬ ಸೊಳ್ಳೆ. ವಾಸನೆ ಬೆಳೆಯೋದು ಜಾಸ್ತಿ. ವಾಸನೆ ಬೇರೆ ಜಾಸ್ತಿ ನೋಡಿರಿ ಸರ್. ಕ್ಲೀನ್ ಮಾಡಿ ಒಂದು ತಿಂಗಳಿಗೆ ಒಂದು ಸರ್ತಿ ಬರ್ತಾರೆ. ಏನಂದ್ರೆ ವಾಸನೆ ಬರ್ತಾರಂತ ಚಪ್ಪಡಿ ಹಾಕ್ಕೊಂಡ್ಬಿಟ್ಟಾರೆ. ಬಂದರೆ ಬೇಕಾದರೆ ಚಪ್ಪಡಿ ಎತ್ಕೊಡ್ತಾರೆ ಸರ್. ಒಂಚೂರು ನೀರು ಪಾಸ್ ಆಗಲ್ಲ ಸರ್. ಅದಕ್ಕೆ ಒಂದು ಸ್ವಲ್ಪ ನಿಂತರೆ ಒಂಚೂರು ಮುಂದಕ್ಕೆ ಪಾಸ್ ಆಗಲ್ಲ ನೀರು. ಅದು ಯಾರು ಚರಂಡಿ ಸರಿಯಾಗಿ ಮಾಡೋರು ಏನೋ ಕತೆ ಮಾಡೋರು ಓಟು ಮಾತ್ರಕ್ಕೆ ಬಂದ್ಬಿಡ್ತಾರೆ. ಇನ್ನಾದರೂ ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಮರಳೂರು ದಿನ್ನೆಯ ಜನರಿಗೆ ಸ್ವಚ್ಛತೆಯ ಭಾಗ್ಯ ನೀಡ್ತಾರಾ ಇಲ್ವಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಶಾಬಾಜ್ ಜೊತೆ ಸುಷ್ಮಿತಾ, ಪ್ರಜಾಶಕ್ತಿ ಟಿವಿ, ತುಮಕೂರು.